टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಾರಿ ಮಾಡ್ತೀವಿ ಅಂತ ಸಚಿವರು ಹೇಳ್ಕೊಂಡಿದ್ರೆ ಆಗುತ್ತೆ ಸರ್ ಅಂತ. ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದು 4ನೇ ತಾರೀಕು ವರದಿಯನ್ನು ಕೊಡ್ತಾರೆ ಅಂತೇಳಿ. ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಸರ್ ಆ ವರದಿ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದೇವೆ. ಅದು ಮಾಡ್ತೇವೆ ಸರ್ಕಾರ. ಸರ್ ಬಡ್ತಿ ಮುಂಬಡ್ತಿಯ ವಿಚಾರಕ್ಕೆ ಈ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ಅಲ್ಲಲ್ಲ, ಇದು ಏನಾಗಿತ್ತು ಅಂತ ಹೇಳಿದರೆ ರೆಕ್ರೂಟ್ಮೆಂಟನ್ನು ಈ ಒಳ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರೆಗೂ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು. ಈಗ ಅದು ಸಬ್ಮಿಟ್ ಆದಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸನ್ನು ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ. ಒಳ ಮೀಸಲಾತಿ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗ್ತಾ ಇದೆ. ಅದರ 20 ಜಾರಿ ಮಾಡ್ತೀವಿ ಅಂತ ಸಚಿವರು ಹೇಳ್ಕೊಂಡಿದ್ರೆ ಆಗುತ್ತೆ ಸರ್ ಅಂತ. ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ನಾನು ಹೇಳಿದ್ದು 4ನೇ ತಾರೀಕು ವರದಿಯನ್ನು ಕೊಡ್ತಾರೆ ಅಂತೇಳಿ. ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಸರ್ ಆ ವರದಿ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದೇವೆ. ಅದು ಮಾಡ್ತೇವೆ ಸರ್ಕಾರ. ಸರ್ ಬಡ್ತಿ ಮುಂಬಡ್ತಿಯ ವಿಚಾರಕ್ಕೆ ಈ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್? ಅಲ್ಲಲ್ಲ, ಇದು ಏನಾಗಿತ್ತು ಅಂತ ಹೇಳಿದರೆ ರೆಕ್ರೂಟ್ಮೆಂಟನ್ನು ಈ ಒಳ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರೆಗೂ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು. ಈಗ ಅದು ಸಬ್ಮಿಟ್ ಆದಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸನ್ನು ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ.